ನಾಟಿ ಕೋಳಿ ಕುಯ್ತಿ ಅಂದ್ರೆ ನಿನ್ನೆ ಕುಯ್ತಾರೆ ಅನ್ನೋದು, ಈ ಒಂದೆಲ್ಲ ಚಿಕ್ಕ ಚಿಕ್ಕದಾಗ ಅದೊಂದು ಒಂಥರ ಏನೋ ಒಂದು ಅವ್ರು ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಆಕ್ಟ್ ಮಾಡ್ಬೇಕು ಅನ್ನೋ ಕೂಡ ಇರ್ಲಿಲ್ಲ. ಆಕ್ಚುಲಿ ನಾನು ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ನಾವು ಮುಂದೆ ಬಂದಿದ್ದು, ಆಕ್ಟ್ ಮಾಡ್ಬೇಕು ಅಂತ ನಾವು ಬಂದಿದ್ದಲ್ಲ. ಈ ವಿಗ್ಗು ಒಂಥರ ನನ್ಗೆ ಈ ನೆಕ್ಸ್ಟ್ ಮುಂದಕ್ಕೂ ಇಂಡಸ್ಟ್ರಿನಲ್ಲಿ ಒಂಥರ ಅಸ್ತ್ರ ಅಂತಾನೆ ಹೇಳ್ಬೋದು. ತಮಿಳಲ್ಲಿ ಯೋಗಿ ಬಾಬು ಅಂತ ಇದ್ದಾರೆ, ಕನ್ನಡದ ಯೋಗಿ ಬಾಬು ಅಂತಾನೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನಮಗೂ ಒಂದು ಎಲ್ಲೋ ಒಂದು ಹತ್ರ ಕಲೆ ಇದೆ ಸರ್. ಇವಾಗ ಆಕ್ಟಿಂಗ್ ಅಲ್ಲಿ ಇದ್ಬಿಟ್ರೆ ಆಕ್ಟಿಂಗ್ ಕಲೆನ ತಗೊಂಡ್ರೆ ನಮಗೂ ತೋರ್ಸೋದಕ್ಕೆ ಒಂದು ಅವಕಾಶ ಬಂದ್ರೆ ನಾವ್ ಏನಾದ್ರು ಮಾಡ್ಬೋದು. ಈಗ ನಾವು ಬಿಸ್ನೆಸ್ ಅಲ್ಲಿ ಇದ್ದಾಗ ಬರೀ 24/7 ತರ ನಾವು ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಆ ತರನೇ ಇರ್ತೀವಿ. ನಾವು ಪ್ರೊಡ್ಯೂಸ್ ಮಾಡಿದೀವಿ, ನಾವು ದುಡ್ಡು ಹಾಕಿದೀವಿ ಅನ್ನೋದು ಖುಷಿಗಿಂತ ಎಲ್ಲ ಒಂದಷ್ಟು ಜನ ನಮ್ಮನ್ನ ಇಷ್ಟು ಪ್ರೀತಿಯಿಂದ ತಗೊಂತ ಇದಾರಲ್ಲ, ಆ ಖುಷಿ ಇದು ಯಾವ್ದ್ರ ಮುಂದೆನೂ ಏನೂ ಇಲ್ಲ ಸರ್. ನೋಡಿ ಸ್ವಾಮಿ ನವರೋದೆಗೆ ರಿಯಾಲಿಟಿ ಶೋ ಅಲ್ಲಿ ಅಕುಲ್ ಬಾಲಾಜಿ ಅವರು ನನಗೆ ಇದೊಂದು ಟೈಟ್ಲ್ ಕೊಟ್ಟಿದ್ರು ಸರ್, ಲವ್ ಗುರು ಅಂತ ಹೇಳ್ಬಿಟ್ಟು. ಮಾದೇವನ ಸಕ್ಸಸ್ ಜರ್ನಿಯಲ್ಲಿ ಈಗ ನನ್ನ ಜೊತೆಗೆ ಸೊ ನೀವೆಲ್ಲ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದೀರಾ, ಅವರೇ ಈಗ ನನ್ನ ಜೊತೆಗಿದ್ದಾರೆ. ಸುಮಂತ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲನೇ ಸಿನಿಮಾ ಇಷ್ಟು ದೊಡ್ಡ ರೆಸ್ಪಾನ್ಸು ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಈಗ ಹೇಳ್ತಾ ಇದ್ದಾರಲ್ಲ ಗೆಟಪ್ಪಲ್ಲೇ ಓಡಾಡ್ತಾ ಇದ್ದೀನಿ ನಾನು. ಅಲ್ಲ ಅದು ವಿಗ್ಗೆನಾ? ವಿಗ್ಗೆ ಸರ್, ಇದು ಮೊನ್ನೆ ಬರುತ್ತೆ ಕ್ಲಿಪ್ ಹಾಕಿದ್ದೀನಿ. ನನ್ನ ಒರಿಜಿನಲ್ ಗೆಟಪ್ಪೇ ಬೇರೆ. ಒರಿಜಿನಲ್ ಗೆಟಪ್ಪಲ್ಲಿ ಹೋಗೋದಕ್ಕಿಂತ ಈಗ ಥಿಯೇಟ್ರ್ ವಿಸಿಟ್ಗೆಲ್ಲ ನಾವು ಮಾಲ್ಸ್ಗೆಲ್ಲ ನಾವು ವಿನೋದ್ ಸರ್ ಜೊತೆ ಹೋಗ್ತಾಯಿದ್ದೀವಿ. ಜನ ಮಕ್ಕಳು ನನಗೆ ಒಂದು 11 ವರ್ಷ 12 ವರ್ಷದ ಹಿಂದೆ ನೋಡಿ ಸ್ವಾಮಿ ನವರೋದೆಗೆ ರಿಯಾಲಿಟಿ ಶೋ ಅಲ್ಲಿ ನಾನು ಫೈನಲ್ಗೆ ಬಂದಿದ್ದೆ. ಆವಾಗ ಅಲ್ಲಿ ತುಂಬ ನನ್ನನ್ನು ಅಲ್ಲಿ ತುಂಬ ಪ್ರೀತಿ ಮಾಡ್ತಾಯಿದ್ದು ಮಕ್ಕಳು. ತುಂಬ ಖುಷಿಯಾಗಿರುತ್ತೆ, ನಿಮ್ಮನ್ನು ನೋಡಿದ್ರೆ ನಗು ಬರುತ್ತೆ ಅನ್ನೋ ಥರ ಆ ಥರ ತಗೊಂಡ್ರು. ಈಗ ಇತ್ತೀಚೆಗೆ ಈ ಥಿಯೇಟ್ರಿಗೆಲ್ಲ ಹೋಗ್ತಾ ಇದೀವಲ್ಲ, ಸಕ್ಸಸ್ ಎಲ್ಲ ಜನ ಮಾತಾಡ್ಸೋದು ಈ ವಿಗ್ಗೆಲ್ಲ ನೋಡ್ಬಿಟ್ಟು ಒಂದು ಮಕ್ಕಳ ಥರ ಒಂದು ಕಾಮಿಡಿ ಮಾಡೋದು. ವಿಗ್ ಎಳಿಯೋಕ್ಕೆ ಹೋಗೋದು, ಅಂಕಲ್ ಇದು ರಿಯಲ್ ಡೂಪ್ಲಿಕೇಟ್ ಅಂತ ಕೇಳೋದು, ಮತ್ತು ನಿಂಬೆಹಣ್ಣು ತುಳಿದಿರೋ ಸೀನು, ಮತ್ತು ನಾಟಿ ಕೋಳಿ ಕುಯ್ತಿ ಅಂದ್ರೆ ನಿನ್ನೆ ಕುಯ್ತಾರೆ ಅನ್ನೋದು, ಈ ಒಂದೆಲ್ಲ ಚಿಕ್ಕದಾಗ ಅದೊಂದು ಒಂಥರ ಏನೋ ಒಂದು ಅವ್ರು ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಿಮ್ಮನ್ನು ನೋಡಿದ್ರೆ ಕನ್ನಡದ ಯೋಗಿ ಬಾಬು ಥರ ಕಾಣಿಸ್ತೀರಾ. ಈ ತಮಿಳಲ್ಲಿ ಯೋಗಿ ಬಾಬು ಇದ್ದಾರೆ, ಗೊತ್ತು ಸರ್, ಗೊತ್ತು. ಸೇಮ್ ಅದೇ ಥರ ಚಹರೆ. ಇದು ನೀವು ಇರೋದೇ ಹಿಂಗೆ ಅಥವಾ ಹೆಂಗೆ? ನಿಮ್ಮ ಬಾಡಿ ಇದು ಮೊದಲಿಂದ ಹಿಂಗೆ ಇರೋದಾ ನೀವು? ಹೌದು ಸರ್, ಹೌದು ಸರ್. ನಾನು ಹೆರಿಡಿಟಿ ಬೈ ಬರ್ತು ನಾವು ಈ ಥರ ಹಿಂಗೆ ಇರೋದು. ಬಟ್ ನಿಜ ಹೇಳ್ಬೇಕಂದ್ರೆ ಈ ಕೂದಲಿಂದ ಇದೇ ಒಂಥರ ಅಸ್ತ್ರ ಅನ್ನಿಸ್ಬಿಟ್ಟಿದೆ ಸರ್. ಡೈರೆಕ್ಟ್ರು ಇದು ಈ ಥರ ತೋರಿಸ್ಬೇಕು ಅಂತ ಏನಿತ್ತು ಅವ್ರ ಮನಸ್ಸಲ್ಲಿ ಗೊತ್ತಿಲ್ಲ. ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಕೂಡ ಇರಲಿಲ್ಲ. ಆ್ಯಕ್ಚುಲಿ ನಾನು ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದು, ಆ್ಯಕ್ಟ್ ಮಾಡಬೇಕು ಅಂತ ನಾವು ಬಂದಿದ್ದಲ್ಲ. ಬಟ್ ಈ ಡೈರೆಕ್ಟ್ರ್ ಮೈಂಡಲ್ಲಿ ಏನಿತ್ತೋ ನಮ್ಗೆ, ಅವ್ರ ಮೈಂಡಲ್ಲಿ ಏನಿರುತ್ತೋ ಗೊತ್ತಾಗಲ್ವಲ್ಲ. ಬಟ್ ಲಾಸ್ಟ್ ಸೆಕೆಂಡ್ಗೂ ವಿಗ್ಗೊಂದು ರೆಡಿ ಮಾಡಿದ್ರು, ಅದು ಸೂಟ್ ಆದ್ರೂ ಏನೋ ಒಂದು ಸಣ್ಣ ಪುಟ್ಟ ಚೇಂಜಸ್ ಇತ್ತು. ಅದನ್ನು ಬೇಡವೇ ಬೇಡ ಅಂತ ಮತ್ತೆ ಚೇಂಜ್ ಮಾಡಿಸಿ ಮತ್ತು ಇದನ್ನು ನನಗೆ ಅಂತಲೇ ಒಂದಷ್ಟು ಇಮಿಡಿಯೇಟಾಗೆಲ್ಲ ರೆಡಿ ಮಾಡಿ ಈ ವಿಗ್ಗು ಒಂಥರ ನನಗೆ ಈ ನೆಕ್ಸ್ಟ್ ಮುಂದಕ್ಕೂ ಇಂಡಸ್ಟ್ರಿನಲ್ಲಿ ಒಂಥರ ಅಸ್ತ್ರ ಅಂತಲೇ ಹೇಳ್ಬೋದು. ತಮಿಳಲ್ಲಿ ಯೋಗಿ ಬಾಬು ಅಂತ ಇದ್ದಾರೆ, ಆಯಿತಾ, ಕನ್ನಡದ ಯೋಗಿ ಬಾಬು ಅಂತಲೇ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಹೌದು, ನೋಡಿದ ತಕ್ಷಣ ಹಂಗೆ ಅಂದೆ, ಯೋಗಿ ಬಾಬು ಥರನೇ, ಯೋಗಿ ಬಾಬು, ಕನ್ನಡದ ಯೋಗಿ ಬಾಬು ಅಂತಲೇ ಗುರ್ತಿಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳೋದು. ಅಂದರೆ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದವ್ರನ್ನ ಆ್ಯಕ್ಟ್ ಮಾಡಿಬಿಟ್ರೆ ನಿಮ್ಮ ಡೈರೆಕ್ಟ್ರು? ಹೌದು ಸರ್. ನಿಮ್ಮ ಡೈರೆಕ್ಟ್ರ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಮಾಡಿರೋ ಅಷ್ಟು ಕ್ಯಾರೆಕ್ಟರ್ಸ್ನ ಇದುವರೆಗೂ ಅವ್ರನ್ನ ಆ್ಯಂಗಲಲ್ಲಿ ನೋಡಿಲ್ಲ, ಆ ಥರ ನೋಡಿ ಕ್ಯಾರೆಕ್ಟರೈಸೇಷನ್ ಮಾಡಿರೋದು. ಸೊ ಎಲ್ಲರದು ಒಂದು ಹೊಸ ವರ್ಷನ್ ಆಫ್ ಆ್ಯಕ್ಟಿಂಗು. ಹೌದು ಸರ್, ಹೌದು ಸರ್. ಸೊ ನಿಮ್ಗೆ ಫಸ್ಟ್ ಫಿಲಮ್ ಆಯಿತು ಸರ್? ಅಂದರೆ ನಾನು ಸಣ್ಣ ಪುಟ್ಟ ಅಂದರೆ ರಿಯಾಲಿಟಿ ಶೋಸ್ ಮಾಡಿದ್ದೀನಿ. ನೋಡಿ ಸ್ವಾಮಿ ನವರೋದೆಗೆ ಮಾಡಿದ್ದೀನಿ, ಮನೆ ಮುಂದೆ ಮಹಾಲಕ್ಷ್ಮಿ ಅಂತ ಕಲರ್ಸ್ ಕಾಂಡಲ್ಲಿ ಮಾಡಿದ್ದೀನಿ. ರೀಸೆಂಟಾಗಿ ಫಿಟ್ ಬಾಸ್ ಅಂತ ಒಂದು ಶೋ ಮಾಡಿದ್ದೀನಿ. ಮತ್ತು ಸಣ್ಣ ಪುಟ್ಟ ಇದಕ್ಕೆ ಇದು ಮಾಡ್ತಿದ್ದೆ. ಒಂದು ಮೂವಿ ಮಾಡಿದ್ದೀನಿ, ಅದು ಇನ್ನೂ ರಿಲೀಸ್ ಇಲ್ಲ, ನಾಚಿ ಅಂತ ಮಾಡಿದ್ದೀನಿ, ರಿಲೀಸ್ ಆಗಿಲ್ಲ. ಬಟ್ ಏನೇ ಆದ್ರೂ ಸರ್, ಮಾದೇವನಲ್ಲಿ ತಂದಿರೋ ಅಷ್ಟು ಖುಷಿ ನಿಜ ನನಗಿದೆಲ್ಲ ಒಂಥರ ಸುಮಾರು ವರ್ಷ ಗ್ಯಾಪ್ ಬಂದಿತ್ತು ಸರ್. ಆ್ಯಕ್ಚುಲಿ ನಾನು ಬಿಸ್ನೆಸ್ಸು, ನಮಗೆ ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಒಂದು ಆಸಕ್ತಿ ಇತ್ತು. ಬಟ್ ನಮಗೆ ಅಂಥ ಅವಕಾಶಗಳು ಯಾರು ಇದು ಗುರ್ತಿಡಿತಾ ಇರಲಿಲ್ಲ. ನಮಗೂ ಎಲ್ಲೋ ಒಂದು ಹತ್ರ ಕಲೆ ಇದೆ ಸರ್. ಇವಾಗ ನಾವು ಈಗ ಆ್ಯಕ್ಟಿಂಗಲ್ಲಿ ಇದ್ಬಿಟ್ರೆ ಆ್ಯಕ್ಟಿಂಗ್ ಕಲೆನ ತಗೊಂಡ್ರೆ ನಮಗೂ ಅದು ತೋರಿಸೋದಕ್ಕೆ ಒಂದು ಅವಕಾಶ ಬಂದರೆ ನಾವೇನಾದರೂ ಮಾಡ್ಬೋದು. ಈಗ ನಾವು ಬಿಸ್ನೆಸ್ಸಲ್ಲಿ ಇದ್ದಾಗ ಬರೀ 24/7 ಥರ ನಾವು ಬಿಸ್ನೆಸ್ ಮೈಂಡ್ ಸೆಟ್ಟಲ್ಲಿ ಆ ಥರನೇ ಇರ್ತೀವಿ. ನಮ್ಮಲ್ಲಿರೋ ಕಲೆ ನಮ್ಮಲ್ಲೇ ಸತ್ತೋಗ್ಬಿಡ್ತಾ ಇರುತ್ತೆ. ಬಟ್ ಆದ್ರೂ ಇವಾಗ ಎಲ್ಲಾದರೂ ನಾವು ಒಂದು 4 ಜನ ಫ್ರೆಂಡ್ಸ್ ಕೂತ್ಕೊಂಡಾಗ ಏನೋ ಒಂದು ಮಾಡಿದಾಗ ಮಚ್ಚ ಇದ್ನಿ ಸರ್ ಏನೋ ಕಾಮಿಡಿ ಈ ಥರ. ನಿನ್ನೆನೂ ವಿನೋದ್ ಸರು ನೋಡಿ ಡೈರೆಕ್ಟ್ರೆ, ಇವ್ರನ್ನ ಈ ಥರ ಆ್ಯಕ್ಟ್ ಮಾಡಿಸ್ಬೇಕಿತ್ತು ನೋಡಿ, ಅವ್ರದ್ದು ಒರಿಜಿನಲ್ ಈ ಥರ ಇದೆ ಅಂತ ಒಂದು ಸನ್ನಿವೇಶಗಳು ಆ ಥರ ನಮ್ಮಲ್ಲಿ ಇರುತ್ತೆ ಸರ್. ಅದನ್ನು ನವೀನ್ ರೆಡ್ಡಿ ಅದನ್ನು ತಗೊಂಬಂದ್ರಲ್ಲ ಹೊರಗಡೆಗೆ, ನೀನು ಮಾಡಬಲ್ಲೆ, ನೀನು ಮಾಡು, ನಿನ್ಗೆ ಇದೊಂದು ಬೇರೆ ಥರನೇ ತಗೊಳುತ್ತೆ ಅಂತ. ನಾನು ಅವಾಗೂ ಅಷ್ಟೊಂದು ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ.
ಬಟ್ ಏನೋ ಗೊತ್ತಿಲ್ಲ ಸರ್, ನಾನು ಏನೋ ಸುಮ್ಮನೆ ಮಾಡೋಣ ಅಂತ ಮಾಡಿದ್ದಷ್ಟೇ. ಬಟ್ ಇವತ್ತು ಇಷ್ಟೊಂದು ಒಂದು ನಿಜ ಹೇಳ್ಬೇಕಂದ್ರೆ ಸರ್, ತುಂಬ ಒಂಥರ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ, ನಾವು ದುಡ್ಡು ಹಾಕಿದ್ದೀವಿ ಅನ್ನೋದು ಖುಷಿಗಿಂತ ಎಲ್ಲ ಒಂದಷ್ಟು ಜನ ನಮ್ಮನ್ನು ಇಷ್ಟು ಪ್ರೀತಿಯಿಂದ ತೊಗೊತಾ ಇದ್ದಾರಲ್ಲ, ಆ ಖುಷಿ ಇದು ಯಾವುದ್ರ ಮುಂದೆನೂ ಏನೂ ಇಲ್ಲ ಸರ್. ಯಾಕೆಲ್ಲ ಅವಾಗಲೇ ಲವ್ ಗುರು ಸುಮಂತ್ ಅಂತಿದ್ರಲ್ಲ, ಏನು ವಿಷಯ ಸರ್? ಆವಾಗ ಅದೇ ನೋಡಿ ಸ್ವಾಮಿನ ಅರೋದೆಗೆ ರಿಯಾಲಿಟಿ ಶೋಲ್ಲಿ ಅಕುಲ್ ಬಾಲಾಜಿ ಅವರು ನನಗಿದೊಂದು ಟೈಟ್ಲ್ ಕೊಟ್ಟಿದ್ರು ಸರ್, ಲವ್ ಗುರು ಅಂತ ಹೇಳ್ಬಿಟ್ಟು. ಹೌದು, ಅವಾಗ ಅದೊಂದು ಆ ಟೈಮಲ್ಲಿ ಹುಡುಗಿರು ಯಾರು ಇಷ್ಟಪಡ್ತಾ ಇರಲಿಲ್ಲ, ಲವ್ ಮಾಡ್ತಾ ಇರಲಿಲ್ಲ. ಆ ಒಂದು ಇದರಲ್ಲಿ ಅವಾಗ ಅಲ್ಲಿ ಹೆಂಗೆ ಅಂದರೆ ಲವ್ ಗುರು ಅಂದಿದ ತಕ್ಷಣ ಸಾಕು ಸರ್, ಆನ್ ಕ್ಯಾಮ್ರಾ ಏನೋ ಗೊತ್ತಿಲ್ಲ ಫುಲ್ ಎನರ್ಜಿ. ಆ ಥರ ಟಾಸ್ಕ್ಗಳು ನಾನು ಆ ಥರ ಮಾಡ್ತಿದ್ದೆ, ಅದು ಹಂಗೆ ಟೈಟ್ಲ್ ಹಂಗೆ ಬಂದ್ಬಿಡ್ತು ಸರ್. ಮದುವೆ ಆಗಿದೆ ನಿಮಗೆ? ಆಗಿದೆ ಸರ್. ಓಕೆ, ಈ ಒಂದು ಸಿನಿಮಾ ಆದಮೇಲೆ ಬೇರೆ ಯಾವ್ದಾರು ಆಪರ್ಚುನಿಟಿ ಬಂತಾ ಹಿಂಗೆ? ಈಗ ಇನ್ನೂ ಇಲ್ಲ ಸರ್, ಬಟ್ ಎಲ್ಲ ನಾವು ಈಗ ಬ್ಯುಸಿ ಇದ್ದೀವಿ. ಸಕ್ಸಸ್ ಮೀಟು, ನಮ್ಮ ಇಂಟರ್ವ್ಯೂಸು ಅದು ಇದು ಅಂತ ಹೇಳ್ಬಿಟ್ಟು ಬರೀ ಥಿಯೇಟ್ರ್ ವಿಸಿಟು ಮಾಡ್ತಾಯಿದ್ದೀವಿ ವಿನೋದ್ ಸರ್ ಜೊತೆ. ತುಂಬ ಖುಷಿ ಆಗ್ತಾಯಿದೆ. ಅದು ನಾನು ವಿನೋದ್ ಸರ್ ಜೊತೆ ಎಲ್ಲ ಕೇಳ್ತಾರೆ ಆ ಥರ ಒಂದು ನೋಡಿ ಸರ್, ಕ್ಯಾರೆಕ್ಟ್ರಲ್ಲಿ ಆ ಥರ ಬಂದಾಗ ನಾವು ಆ ಥರ ಇರಬೇಕಾಗುತ್ತೆ. ಬಟ್ ಅವರು ಆ ಥರ ನಮಗೆ ಒಂದು ತಮ್ಮನ ಥರ ನಮ್ಮನ್ನು ಯಾವತ್ತೂ ಆ್ಯಸ್ ಎ ಪ್ರೊಡ್ಯೂಸರಾಗಲಿ, ಒಂದು ಆರ್ಟಿಸ್ಟಾಗಲಿ, ನಮಗೂ ಇವಾಗ ಅಲ್ಪ ಸ್ವಲ್ಪ ನಾವು ತಪ್ಪು ಮಾಡ್ತೀವಿ, ಅದನ್ನು ತಿದ್ದಿಸಿ ಹಿಂಗಲ್ಲ ಸುಮಂತ್ ಅವರೇ, ಹಿಂಗಲ್ಲ, ಇವತ್ತವರೆಗೂ ಸುಮಂತ್ ಅವರೇ ಅಂತಲೇ ಬಿಟ್ಟು ನನ್ನನ್ನು ಮಾತಾಡಿಸ್ತಾರೆ. ಆ ಒಂದು ಪ್ರೀತಿ ನಾನು ಅಷ್ಟೇ ಸರ್. ನಿಜ, ನಾವು ಎಷ್ಟೋ ಜನನ ವ್ಯವಹಾರದಲ್ಲಿ ಸುಮಾರು ಒಂದಷ್ಟು ಜನ ನೋಡಿರ್ತೀವಿ, ಒಂದು ಇಂಡಸ್ಟ್ರಿಯಲ್ಲಿ ಅವ್ರವ್ರನ್ನ ಬಟ್ ಏನೋ ಒಂಥರ ಡೌನ್ ಟು ಅರ್ತ್ ಸರ್. ಈಸ್ ಅ ಗ್ರೇಟ್ ಪರ್ಸನ್ ಅಷ್ಟೇ ನಾನು ಭೇಟಿಯಾಗಿರೋದ್ರಲ್ಲಿ. ಬಟ್ ಕೆಲವೊಂದು ಎಲ್ಲ ಬಟ್ ಎಲ್ಲರ ಬಗ್ಗೆನೂ ಯೋಗಕ್ಷೇಮ ಕೇಳ್ತಾರೆ, ಊಟದಿಂದ ಹಿಡಿದು ಅವರ ಒಂದು ಪ್ರತಿಯೊಂದು ಅವರು ಪರ್ಸ್ನಲ್ಲಾಗೆ ಅವರು ಯಾವ ರೀತಿ ಇರಬೇಕು ಏನು ಪ್ರತಿಯೊಂದೂ ಆಗಲಿ, ಮತ್ತು ನಮ್ಮ ಟೆಕ್ನಿಷಿಯನ್ಸ್ ವಿಚಾರದಲ್ಲಾಗಲಿ ಅವ್ರು ಕೊಡೋ ರೆಸ್ಪೆಕ್ಟು, ಅವ್ರ ಪ್ರೀತಿಯಿಂದ ಮಾತಾಡ್ಸೋದು, ಟೆಕ್ನಿಷಿಯನ್ಸ್ಗೂ ಅವ್ರು ಅಂದರೆ ಒಂದು ಗೌರವ ಪ್ರೀತಿ, ಅದೆಲ್ಲ ನಾವು ಅಲ್ಲಿ ನೋಡ್ತಾ ಇದ್ದಾಗ ಸೆಟ್ಟಲ್ಲಿ ಅದು ನಿಜ ಸರ್. ಅವರು ಹೀರೋ ಥರ ನಾವು ಕಾಣಿಸೋದಿಲ್ಲ ಕಾಮನ್ನಾಗೆ. ಈಗ ನಾವು ತಿನ್ನೋ ಊಟನೇ ನಮಗೆ ಆರ್ಡ್ರ್ ಮಾಡ್ತಾಯಿದ್ದು, ನಾವು ಏನು ತಿಂತೀವೋ ಇಡೀ ಸೆಟ್ಟಲ್ಲಿ ಇಷ್ಟು ಜನಕ್ಕೂ ಅದೇ ಊಟನೇ ಬರಬೇಕು. ಹೀರೋ ಅಂತ ನಂಗೆ ಸಪ್ರೇಟ್ ಊಟ ಬರಬಾರ್ದು, ಅವ್ರಿಗೆ ಸಪ್ರೇಟ್ ಊಟ ಇರಬಾರ್ದು, ಪ್ರತಿಯೊಬ್ಬರಿಗೂ ಒಂದೇ ಊಟನೇ. ನಮ್ಮ ಟೀಮಲ್ಲಿ ಆಗ್ತಾಯಿದ್ದಿದ್ದು ಆ ಥರ ಸರ್. ಡೇ ಒನ್ನಿಂದ ಟಿಲ್ ಎಂಡ್ವರೆಗೂ ಇದೇ ಥರನೇ ಎಲ್ಲರಿಗೂ ಒಂದೇ ಥರ ಊಟ ಬರಬೇಕು, ಎಲ್ಲರೂ ಸಮಾನನೇ ಇಲ್ಲಿ. ಮತ್ತು ಇದು ಪೆಂಡಲ್ ಆಗಬೇಕು, ನೆರಳಲ್ಲಿ ಊಟ ಮಾಡಬೇಕು. ಅವ್ರದ್ದು ಬಿಡಿ ಸರ್, ಅವ್ರು ಹೇಳೋದು ಇದೆಲ್ಲ ಈ ಜನ ಆಶೀರ್ವಾದನೇ ಇವತ್ತು ಒಂದು ಇಷ್ಟೊಂದು ಗ್ರೇಟ್ ಸಕ್ಸಸ್ಸು. ಒಂದು ಕಡೆ ನಾವು ಎಷ್ಟೇ ನಾವು 3 ವರ್ಷ ನೋವು ತಿನ್ಕೊಂಡು ತುಂಬ ಫೈಟ್ ಮಾಡಿಕೊಂಡು ಡೈರೆಕ್ಟ್ ಹೇಳ್ದಂಗೆ ತುಂಬ ಸ್ಟ್ರಗಲ್ ಮಾಡಿದ್ವಿ. ಈ ಸಿನಿಮಾನ ಈ ಮಟ್ಟಕ್ಕೆ ಹೊರಗಡೆ ಬರೋದಕ್ಕೆ ತುಂಬ ಸ್ಟ್ರಗಲ್ಸ್ ಆಗಿದೆ. ಈ ಸ್ಟ್ರಗಲ್ಸ್ನೆಲ್ಲ ಫೇಸ್ ಮಾಡಿಕೊಂಡು ಇವತ್ತು ಈ ಸಕ್ಸಸ್ಗೆ ನಾವು ಬಂದು ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಅಂತಂದರೆ ಅದು ದೊಡ್ಡ ವಿಚಾರನೇ. ಈಗ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ಆ್ಯಕ್ಟಿಂಗು ಕೊಟ್ಬಿಟ್ರು, ಡಬಲ್ ಧಮಾಕ ಎರಡೂ ಸಕ್ಸಸ್ ಆಗಿದೆ. ಹೌದು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮಾದೇವ ಚಿತ್ರತಂಡದ ಸಕ್ಸಸ್ ಜರ್ನಿಯ ಮಾತುಗಳು. ಸಿನಿಮಾ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮಸ್ಕಾರ.